ನಮಸ್ಕಾರ ಪೋಷಕರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮುರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಏಕಲವ್ಯ ವಸತಿ ಶಾಲೆಗಳ 2026ನೇ ಸಾಲಿನ ಪ್ರವೇಶ ಪರೀಕ್ಷೆಯ ಅಂತಿಮ ಅರ್ಹತಾ ಪಟ್ಟಿ ಈಗ ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ಬಿಡುಗಡೆಯಾಗಿದೆ. ಬಹಳಷ್ಟು ಪೋಷಕರು ನಮ್ಮ ಮಗುವಿಗೆ 15,000 ರ್ಯಾಂಕ್ ಬಂದಿದೆ, ನಮಗೆ ಸೀಟ್ ಸಿಗುತ್ತಾ, ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಅಂತ ಕನ್ಫ್ಯೂಷನ್ ಆಗಿದ್ದಾರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸೀಟು ಹಂಚಿಕೆಯ ರಹಸ್ಯ ಮತ್ತು ನಿಮ್ಮ ಮಗುವಿಗೆ ಸೀಟು ಸಿಗುವ ಚಾನ್ಸಸ್ ಎಷ್ಟಿದೆ ಎನ್ನುವ ಕಟ್ ಆಫ್ ವಿಶ್ಲೇಷಣೆ ಮತ್ತು ಅಡ್ಮಿಷನ್ ಟೈಮ್ನಲ್ಲಿ ಪೋಷಕರು ಮಾಡುವ 3 ದೊಡ್ಡ ತಪ್ಪುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಇನ್ನು ಚಾನಲ್ಗೆ ಯಾರೆಲ್ಲ ಹೊಸಬರಿರೋ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಯಾರೆಲ್ಲ ಇನ್ನೂ ರಿಸಲ್ಟ್ ನೋಡಿಲ್ಲೋ ದಯವಿಟ್ಟು ನೀವು KEA ವೆಬ್ಸೈಟ್ಗೆ ಹೋಗಿ, ಗೂಗಲ್ನಲ್ಲಿ ಹೋಗಿ KEA ಅಂತ ಸರ್ಚ್ ಮಾಡಿದರೆ ಮೊದಲೇ ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ನ ಓಪನ್ ಮಾಡಿದರೆ ನಿಮಗೆ ಈ ಥರ ಒಂದು ಪೇಜ್ ಕಾಣುತ್ತೆ. ಈ ಪೇಜ್ನಲ್ಲಿ ನೀವು ಓಪನ್ ಆದ ತಕ್ಷಣ ಸೈಡ್ಗೆ 3 ಡಾಟ್ ಬರುತ್ತೆ. ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಪ್ರವೇಶ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ. ಆ ಪ್ರವೇಶನ ನೀವು ಕ್ಲಿಕ್ ಮಾಡಿದಾಗ ನಿಮಗೆ KRES ಲಿಂಕ್ ಅಂತ ಇರುತ್ತೆ. 1/4/2026 ಅಂತ ಡೇಟ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು PDF ಕೂಡ ಓಪನ್ ಆಗುತ್ತೆ. ಮಾರ್ಚ್ 24ರಂದು ಬಿಟ್ಟಿದ್ದ ತಾತ್ಕಾಲಿಕ ಪಟ್ಟಿಗೂ ಈಗ ಬಿಟ್ಟಿರುವ ಫೈನಲ್ ಪಟ್ಟಿಗೂ ವ್ಯತ್ಯಾಸಗಳಿವೆ. ಯಾಕಪ್ಪ ಅಂದರೆ ಪೋಷಕರು ಸಲ್ಲಿಸಿದ ಆಸ್ಲೇಪಣೆಯನ್ನು ಪರಿಗಣಿಸಿ ಮತ್ತು ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ಸ್ ಸೇರಿಸಿ ಈ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಹಾಗಾಗಿ ನಿಮ್ಮ ಮಗುವಿನ ಅಂಕಗಳು ಮತ್ತು ರ್ಯಾಂಕ್ ಬದಲಾಗಿರಬಹುದು. ದಯವಿಟ್ಟು ಮತ್ತೊಮ್ಮೆ ನೀವು ಚೆಕ್ ಮಾಡಿಕೊಳ್ಳಿ. ಈಗ ಅತಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಈಗ ಬಿಟ್ಟಿರೋದು ಮೆರಿಟ್ ಲಿಸ್ಟ್ ಮಾತ್ರ. ಇದು ರಾಜ್ಯ ಮಟ್ಟದ ರ್ಯಾಂಕಿಂಗ್, ಆದರೆ ಸೆಲೆಕ್ಷನ್ ಲಿಸ್ಟ್ ಅಲ್ಲ. ಸೆಲೆಕ್ಷನ್ ಲಿಸ್ಟ್ ಅಂದರೆ ನಿಮ್ಮ ಮಗುವಿಗೆ ಯಾವ ಶಾಲೆ ಸಿಕ್ಕಿದೆ ಎನ್ನುವ ಪಟ್ಟಿ ಏಪ್ರಿಲ್ 1 ಅಥವಾ 2ನೇ ವಾರದೊಳಗಡೆ ಬಿಡುಗಡೆ ಆಗಲಿದೆ. ಇಲ್ಲಿ ಬಹಳ ಜನ ಕೇಳುವ ಪ್ರಶ್ನೆ ಏನಪ್ಪಾ ಅಂದರೆ, ನನ್ನ ಮಗುವಿಗೆ 65 ಮಾರ್ಕ್ಸ್ ಬಂದಿದೆ, ಸೀಟು ಸಿಗುತ್ತಾ? ನೋಡಿ, ಮುರಾರ್ಜಿಯಲ್ಲಿ ಇಷ್ಟೇ ಕಟ್ ಆಫ್ ಅಂತ ಇಡೀ ರಾಜ್ಯಕ್ಕೆ ಒಂದೇ ಇರುವುದಿಲ್ಲ. ಇದು ಜಿಲ್ಲೆಯಿಂದ ಜಿಲ್ಲೆಗೆ, ತಾಲೂಕಿನಿಂದ ತಾಲೂಕಿಗೆ ಬದಲಾಗುತ್ತದೆ. ಕೆಲವು ಕಾಂಪಿಟೇಷನ್ ಇರುವ ಜಿಲ್ಲೆಗಳಲ್ಲಿ 80 ಮಾರ್ಕ್ಸ್ ತೆಗೆದವರಿಗೂ ಸೀಟ್ ಸಿಗದಿರಬಹುದು. ಆದರೆ ಕಾಂಪಿಟೇಷನ್ ಕಡಿಮೆ ಇರುವ ತಾಲೂಕುಗಳಲ್ಲಿ 55ರಿಂದ 60 ಮಾರ್ಕ್ಸ್ ತೆಗೆದವರಿಗೂ ಸೀಟು ಸಿಗುವ ಅವಕಾಶಗಳಿರುತ್ತವೆ. ಹಾಗಾಗಿ ಸ್ಟೇಟ್ ರ್ಯಾಂಕ್ ನೋಡಿ ನೀವು ಈಗಲೇ ಆಸೆ ಬಿಡಬೇಡಿ. ಸೆಲೆಕ್ಷನ್ ಲಿಸ್ಟ್ ಬರುವವರೆಗೆ ಕಾಯಿರಿ. ಈಗ ಸೀಟು ಹಂಚಿಕೆ ಹೇಗೆ ನಡೆಯುತ್ತದೆ ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ. ಇದು ಪ್ರಮುಖವಾಗಿ 3 ಅಂಶಗಳ ಮೇಲೆ ನಿಂತಿದೆ. ಮೊದಲನೆಯದು ಶಾಲಾ ಆದ್ಯತೆ, ಎರಡನೆಯದು 75% ಮತ್ತು 25% ರೂಲ್, ಮೂರನೆಯದು ಮೀಸಲಾತಿ. ಇದರಲ್ಲಿ ನೀವು ಶಾಲಾ ಆದ್ಯತೆ ಅಂದರೆ ನೀವು ಅಪ್ಲಿಕೇಶನ್ನಲ್ಲಿ ಯಾವ ಶಾಲೆಗೆ 1ನೇದ್ದು 2ನೇದ್ದು ಅಂತ ಪ್ರಿಫರೆನ್ಸ್ ಕೊಟ್ಟಿರ್ತೀರಲ್ಲ, ಅದು ಮುಖ್ಯವಾಗಿರುತ್ತೆ. ಈಗ 2ನೇದು ನೋಡೋದಾದರೆ 75% 25% ಅಂದರೆ ಪ್ರತಿ ಶಾಲೆಯಲ್ಲಿ 75% ಸೀಟುಗಳು ಆಯಾ ತಾಲೂಕಿನ ಮಕ್ಕಳಿಗೆ ಮೀಸಲಿರುತ್ತೆ. ಕೇವಲ 25% ಸೀಟುಗಳು ಮಾತ್ರ ಬೇರೆ ತಾಲೂಕಿನವರಿಗೆ ಮೀಸಲಿಡಲಾಗಿರುತ್ತೆ. ಹಾಗಾಗಿ ನಿಮ್ಮ ತಾಲೂಕಿನ ಶಾಲೆಯನ್ನೇ ನೀವು ಫಸ್ಟ್ ಆಪ್ಷನ್ ಕೊಟ್ಟಿದ್ದರೆ ಸೀಟು ಸಿಗುವ ಚಾನ್ಸಸ್ ಡಬಲ್ ಆಗಿರುತ್ತೆ. ಈಗ ಮೀಸಲಾತಿ ಬಗ್ಗೆ ಮಾತಾಡೋದಾದ್ರೆ, ಸಾಮಾನ್ಯ ಕೆಟಗರಿ SC ST OBC ಜೊತೆಗೆ ಸಿಂಗಲ್ ಪೇರೆಂಟ್, ಒಬ್ಬ ಪೋಷಕರ ಮಕ್ಕಳು, ಬಾಲಕಾರ್ಮಿಕರು, ಅಲೆಮಾರಿ ಜನಾಂಗ ಮತ್ತು ವಿಕಲಚೇತನ ಮಕ್ಕಳಿಗೆ ವಿಶೇಷ ಮೀಸಲಾತಿ ಇರುತ್ತದೆ. ಈ ಕೆಟಗರಿಯಲ್ಲಿ ಕಾಂಪಿಟೇಷನ್ ಕಡಿಮೆ ಇರುವುದರಿಂದ 45ರಿಂದ 50 ಅಂಕಗಳಿದ್ದರೂ ಸೀಟು ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗ ಸೆಲೆಕ್ಷನ್ ಲಿಸ್ಟ್ ಬರೆಯುವವರೆಗೂ ನಮಗೆ 1-2 ದಿನಗಳ ಕಾಲಾವಕಾಶ ಇರುತ್ತೆ. ಈ ಸಮಯದಲ್ಲಿ 5ನೇ ತರಗತಿ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ನನ್ನ ಕಡೆಯಿಂದ ಒಂದು ಸಲಹೆ ಏನಪ್ಪಾ ಅಂದ್ರೆ, ಅಗ್ರವಾಲ್ ಎಕ್ಸಾಮ್ ಕಾರ್ಟ್ ಅವರ ವತಿಯಿಂದ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿ ಎಂಟ್ರೆನ್ಸ್ ಎಕ್ಸಾಮ್ 2027ರ ಕಂಪ್ಲೀಟ್ ಸಿಲೆಬಸ್ ಮತ್ತು ಸ್ಟಡಿ ಬುಕ್ ಈಗ ರಿಲೀಸ್ ಆಗಿದೆ. ಇದರಲ್ಲಿ ನಮ್ಗೆ ಏನೆಲ್ಲ ಸಿಗುತ್ತೆ ಅಂದ್ರೆ, ಕಂಪ್ಲೀಟ್ ಥಿಯರಿ ಇರುತ್ತೆ ಮತ್ತು ಪ್ರಾಕ್ಟೀಸ್ ಕ್ವಶನ್ಸ್ ಇರುತ್ತೆ. ಅದರ ಜೊತೆಗೆ ಸಾಲ್ವ್ಡ್ ಕ್ವಶನ್ ಪೇಪರ್ ಕೂಡ ನಮಗೆ ಇದರಲ್ಲಿ ಲಭ್ಯವಾಗುತ್ತೆ. ಮತ್ತೆ ಈ ಒಂದು ಪುಸ್ತಕ ಈಗ ಆಲ್ರೆಡಿ ನಮ್ಮ ಹತ್ರ ಈ ಎಕ್ಸಾಮ್ ಕಾರ್ಟ್ ಅವರ, ಅಗ್ರವಾಲ್ ಎಕ್ಸಾಮ್ ಕಾರ್ಟ್ ಅವರ ವತಿಯಿಂದ 1 ಲಕ್ಷದ ಸ್ಟೂಡೆಂಟ್ಸ್ಗಳು ಈಗಾಗಲೇ ಇದನ್ನ ತೆಗೆದುಕೊಂಡಿದ್ದಾರೆ. ಈ ಪುಸ್ತಕದ ಮಾಹಿತಿಯನ್ನು ನಾನು ಇದರಲ್ಲಿ ತೋರಿಸ್ತಾ ಇದ್ದೇನೆ. ಇದರಲ್ಲಿ ನಮಗೆ ಯಾವ ಥರ ಮೆಂಟಲ್ ಎಬಿಲಿಟಿ ಮತ್ತು ಅರ್ಥಮೆಟಿಕ್ ಟೆಸ್ಟ್ ಇರುತ್ತೆ, ಅದರಲ್ಲಿ ಚಾಪ್ಟರ್ಗಳು ಯಾವ್ಯಾವೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಅದರ ಜೊತೆಗೆ ಲ್ಯಾಂಗ್ವೇಜ್ ಟೆಸ್ಟನ್ನು ಕೊಟ್ಟಿರ್ತಾರೆ. ಯಾವಾಗಲೂ ನಮಗೆ ಗೊತ್ತಿರಬೇಕಾದಂಥ ಮಾಹಿತಿ ಏನಪ್ಪ ಅಂದರೆ, ಇದರ ಜೊತೆಗೆ ನಮಗೆ 5 ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋಂತಹ ಒಂದು 5 ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಅದು ಬೇಕಂದರೆ ಇಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಲ್ಲಿ ಚೆಕ್ ಮಾಡ್ಕೋಬೋದು, ಗೊತ್ತಾಯ್ತಾ.
ಈಗ ಮುಂದೆ ನೋಡೋದಾದ್ರೆ ಸೈನಿಕ ಪುಸ್ತಕ ಬೇಕಂದ್ರೆ ಇಲ್ಲಿ QR ಕೊಟ್ಟಿರ್ತಾರೆ, ಆ QR ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಹಾಗೆ RMS ಕೂಡ ಇದರಲ್ಲೇ ಸಿಗುತ್ತೆ. ನೆಕ್ಸ್ಟ್ ಸೈನಿಕ್ ಸ್ಕೂಲ್ ಮಾಕ್ ಕ್ವಶನ್ ಪೇಪರ್ ಕೂಡ ಇದರಲ್ಲೇ ಲಭ್ಯವಾಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ಎಲ್ಲ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡ್ರೆ ನಿಮ್ಗೆ ಇದು PDF ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಅವ್ರದ್ದು ಒಂದು ಅಮೆಝಾನ್ ಲಿಂಕ್ ಅನ್ನ ಕೂಡ ನಾನು ನಿಮ್ಗೆ ಕಳಿಸಿರ್ತೀನಿ. ದಯವಿಟ್ಟು ಒಮ್ಮೆ ಚೆಕ್ ಮಾಡ್ಕೊಂಡು ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬುಕ್ ಅನ್ನ ಖರೀದಿ ಮಾಡಬಹುದು. ಬನ್ನಿ ಈಗ ಮತ್ತೆ ಮುರಾರ್ಜಿ ಕಡೆ ಬರೋಣ. ಇನ್ನೊಂದೆರಡು ದಿನಗಳಲ್ಲಿ ಲಿಸ್ಟ್ ಬರುತ್ತೆ. ಸೀಟು ಅಲಾಟ್ ಆದ ತಕ್ಷಣ ಅಡ್ಮಿಷನ್ ಮಾಡಲು ಕೇವಲ 1 ವಾರ ಟೈಮ್ ಕೊಡ್ತಾರೆ. ಆಗ ನೀವು ಡಾಕ್ಯುಮೆಂಟ್ಸ್ ನ ಹುಡುಕುತ್ತಾ ಕೂರಬಾರದು. ಈ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ. ಜೊತೆಗೆ ಈ ತಪ್ಪುಗಳನ್ನ ಮಾಡಬಾರ್ದು. ಯಾವೆಲ್ಲ ದಾಖಲಾತಿಗಳಂದ್ರೆ 5ನೇ ತರಗತಿಯ ಅಂಕಪಟ್ಟಿ ನಿಮ್ಮ ಹತ್ರ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮತ್ತು ಆಧಾರ್ ಕಾರ್ಡ್ ನಲ್ಲಿ ಮಗುವಿನ ಶಾಲಾ ರೆಕಾರ್ಡ್ ನಲ್ಲಿರುವ ಹೆಸರು ಆಧಾರ್ ಕಾರ್ಡ್ ನಲ್ಲಿರುವ ಹೆಸರಿಗೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು. ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗಬೇಕು. ಮಿಸ್ಟೇಕ್ ಇದ್ದರೆ ಈಗಲೇ ಸರಿ ಮಾಡಿಕೊಳ್ಳಿ. ಈಗ ಜಾತಿ ಮತ್ತು ಆದಾಯ ಅದು ವ್ಯಾಲಿಡ್ ಆಗಿರಬೇಕು. ಮುಗಿದಿದ್ದರೆ ದಯವಿಟ್ಟು ಇನ್ನೊಮ್ಮೆ ಅರ್ಜಿಯನ್ನ ಹಾಕಬೇಕಾಗತ್ತೆ. ಈಗ ವಾಸಸ್ಥಳ ದೃಢೀಕರಣ ಪತ್ರ. ಲಾಸ್ಟ್ಗೆ ನಮಗೆ ಸ್ಪೆಷಲ್ ಕೋಟಾದವರಿಗೆ, ಸಿಂಗಲ್ ಪೇರೆಂಟ್ ಇದ್ದವರಿಗೆ ಅಪ್ಲಿಕೇಶನ್ ಹಾಕಿದ್ದರೆ ತಹಸೀಲ್ದಾರ್ ಅವರಿಂದ ಪಡೆದ ಒರಿಜಿನಲ್ ಸರ್ಟಿಫಿಕೇಟ್ ಬೇಕೇ ಬೇಕು. ಒಂದು ವೇಳೆ ಮೊದಲನೇ ರೌಂಡ್ನಲ್ಲಿ ಸೀಟು ಸಿಗಲಿಲ್ಲ ಅಂದರೆ ದಯವಿಟ್ಟು ನಿರಾಸೆ ಆಗಬೇಡಿ. ಯಾರು ಅಡ್ಮಿಷನ್ ಮಾಡಿಕೊಳ್ಳುವುದಿಲ್ಲವೋ ಆ ಉಳಿದ ಸೀಟುಗಳಿಗೆ 2ನೇ ಸುತ್ತಿನ ಸೀಟು ಹಂಚಿಕೆ ನಡೆಯುತ್ತೆ. ಅದರಲ್ಲೂ ನಿಮಗೆ ಮಗುವಿನ ಅವಕಾಶ ಸಿಗಬಹುದು. ಇದರ ಜೊತೆಗೆ ಆದರ್ಶ ವಿದ್ಯಾಲಯ ಮತ್ತು ನವೋದಯ ಪರೀಕ್ಷೆಯು ಕೂಡ ಇವೆ. ಇಲ್ಲಿಯೂ ಪ್ರಯತ್ನ ಮುಂದುವರೆಸೋಣ. ನಾನು ನಿಮಗೆ ಗೈಡ್ ಮಾಡಲು ಯಾವಾಗಲೂ ಇರುತ್ತೇನೆ. ಇದಿಷ್ಟು ಮುರಾರ್ಜಿ ಅಂತಿಮ ಪಟ್ಟಿ ಮತ್ತು ಆಯ್ಕೆ ಪ್ರಕ್ರಿಯೆ ಕಂಪ್ಲೀಟ್ ಡೀಟೇಲ್ಸ್. ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆದ ತಕ್ಷಣ ಲೈವ್ ಬಂದು ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ನಿಮ್ಮ ಮಗುವಿಗೆ ಎಷ್ಟು ಅಂಕ ಬಂದಿದೆ ಮತ್ತು ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇತರ ಪೋಷಕರಿಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಪ್ರತಿಯೊಂದು ಎಜುಕೇಷನ್ ಅಪ್ಡೇಟ್ಗಳಿಗಾಗಿ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.